ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಕಳೆದ 2 ದಿನಗಳಿಂದ ನಡೀತಿರೋ ಹೋರಾಟ ಮುಂದುವರೆದಿದೆ. ಪಾಕ್ ಸೇನಾಪಡೆಗಳು ಹಾಗೂ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ನಡುವಿನ ಸಂಘರ್ಷದಲ್ಲಿ 140ಕ್ಕೂ ಹೆಚ್ಚು ಬಲೂಚ್ ಹೋರಾಟಗಾರರನ್ನ ನಾವು ಹೊಡೆದುಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಹಾಗೆ ನಾವು 200 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಹಾಕಿದ್ದೀವಿ, 18 ಮಂದಿಯನ್ನ ಬಂಧಿಸಿದ್ದೀವಿ, ನಮ್ಮ 17 ಮಂದಿ ಹೋರಾಟಗಾರರು ಕೂಡ ಹುತಾತ್ಮರಾಗಿದ್ದಾರೆ ಅಂತ ಬಲೂಚ್ ಲಿಬರೇಷನ್ ಪಡೆಗಳು ಹೇಳ್ತಾ ಇವೆ. ಇನ್ನು ಈ ದಾಳಿಗಳ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡಿದೆ. ಅದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಬಲೂಚಿಸ್ತಾನದ ಹೋರಾಟದಲ್ಲಿ ಭಾಗಿಯಾಗಿರುವ ಹೆಣ್ಣು ಮಕ್ಕಳ ವಿಡಿಯೋಗಳು ವಿಪರೀತ ವೈರಲ್ ಆಗ್ತಾ ಇವೆ. ಆ ವಿಡಿಯೋಗಳನ್ನು ಬಿಡುಗಡೆ ಮಾಡುವ ಮೂಲಕ ಬಲೂಚ್ನ ಒಳಗೆ ಮತ್ತು ಹೊರಗೆ ಕೂಡ ಬೆಂಬಲವನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನ ಲಿಬರೇಷನ್ ಪಡೆಗಳು ಮಾಡ್ತಾ ಇವೆ. ಹಾಗಾದ್ರೆ ಬಲೂಚಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, ಬಲೂಚ್ ಹೋರಾಟವನ್ನ ಉಗ್ರರ ದಾಳಿ ಅಂತ ಹೇಳಿರೋ ಪಾಕಿಸ್ತಾನ ಅದನ್ನು ನಾವು ಮಟ್ಟ ಹಾಕಿದ್ದೀವಿ, ದಾಳಿಗಳನ್ನು ವಿಫಲಗೊಳಿಸಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋದನ್ನು ಕೇಳಿ ಪಾಕಿಸ್ತಾನದ ಜನಾನೇ ಎಲ್ಲಿಂದ ನಗಬೇಕೋ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ದಾಳಿಯನ್ನು ನಡೆಸೋ ಮೊದಲು ತಡೆದ್ರೆ ಅಥವಾ ದೊಡ್ಡ ಅನಾಹುತ ಉಂಟಾಗುವ ಮೊದಲು ಅದನ್ನು ವಿಫಲಗೊಳಿಸಿದ್ರೆ, ಸಣ್ಣ ದಾಳಿ ಸಣ್ಣ ಪ್ರಮಾಣದ ಪರಿಣಾಮಗಳಲ್ಲಿ ಅದು ಮುಕ್ತಾಯವಾದ್ರೆ ಅದನ್ನ ದಾಳಿಯನ್ನ ವಿಫಲಗೊಳಿಸುವುದು ಅಂತ ಕರೀತಾರೆ. ಆದ್ರೆ ಪಾಕಿಸ್ತಾನದ 12 ನಗರಗಳ ಮೇಲೆ ಸುಮಾರು 30ಕ್ಕೂ ಹೆಚ್ಚು ದಾಳಿಗಳು ಏಕಕಾಲಕ್ಕೆ ನಡೆದಿವೆ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಬಂಡುಕೋರರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಸೇನೆ ಮತ್ತು ನೌಕಾನೆಲೆಗಳು, ಕೋಸ್ಟಲ್ ಸೆಕ್ಯೂರಿಟಿ ಕೇಂದ್ರಗಳು ದಾಳಿಗೆ ಗುರಿಯಾಗಿವೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದ ಪ್ರಮುಖ ಬೀದಿಗಳಲ್ಲಿ ಬಂದೂಕುಧಾರಿ ಹೋರಾಟಗಾರರು ಕಾಣಿಸ್ಕೊಳ್ತಾ ಇದ್ದಾರೆ. ಚೈನಾದ ಹೂಡಿಕೆಗಳಿರುವ ಗ್ವದಾರ್ ಬಂದರಿನ ಮೇಲೆ ದೊಡ್ಡ ಪ್ರಮಾಣದ ದಾಳಿಯಾಗಿದೆ. ಅಲ್ಲಿ ಚೈನೀ ಕಾರ್ಮಿಕರ ವಸತಿಗಳ ಮೇಲೆ ಕೂಡ ಈ ಸ್ವಾತಂತ್ರ್ಯ ಹೋರಾಟಗಾರರು ಗುಂಡಿನ ದಾಳಿ ನಡೆಸಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ಈ ದಾಳಿಯನ್ನು ನಾವು ವಿಫಲಗೊಳಿಸಿದ್ದೀವಿ, ಅಲ್ಲಿ ಏನೂ ಆಗಿಲ್ಲ ಅಂತ ಪಾಕಿಸ್ತಾನ ಹೇಳಿದ್ರೆ ಜನ ನಗದೆ ಇನ್ನೇನು ಮಾಡಬೇಕು? ಗೆಳೆಯರೆ, ಅದು ಉಗ್ರ ದಾಳಿ ಅಂತ ಪಾಕಿಸ್ತಾನ ಹೇಳುತ್ತೆ. ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳ್ಕೊಳ್ತಾ ಇದೆ. ಅವರು ಉಗ್ರವಾದಿಗಳಾಗಿದ್ದಿದ್ರೆ ಬಲೂಚಿಸ್ತಾನದ ಜನ ಅವರಿಗೆ ಹೆದರಬೇಕಾಗಿತ್ತು. ಆದರೆ ಜನರ ಮೇಲಲ್ಲಿ ದಾಳಿಗಳಾಗ್ತಾ ಇಲ್ಲ, ಜನವಸತಿಗಳನ್ನು ಗುರಿಯಾಗಿಸಿಕೊಂಡು ಬಿಎಲ್ಎ ದಾಳಿ ಮಾಡ್ತಾ ಇಲ್ಲ. ಸರ್ಕಾರಿ ಕಚೇರಿಗಳಿಗೆ ನುಗ್ಗಿದ ನಂತರ ಕೂಡ ಅಲ್ಲಿನ ಜನರ ಐಡೆಂಟಿಟಿ ಚೆಕ್ ಮಾಡಿ ಸಾಮಾನ್ಯ ಜನ ಇದ್ರೆ ಅವರನ್ನ ಹೊರಗೆ ಕಳುಹಿಸ್ತಾ ಇದ್ದಾರೆ. ಸರ್ಕಾರಿ ಸಿಬ್ಬಂದಿ ಬಲೂಚಿಸ್ತಾನದವರೇ ಆಗಿದ್ರೆ ಅವರಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಗೆ ಕಳುಹಿಸಲಾಗ್ತಾ ಇದೆ. ಇನ್ನು ಪಂಜಾಬಿಗಳು ಸಿಕ್ಕರೆ ಮಾತ್ರ ಇವರು ಕೊಂದು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿರುವ ಬಲೂಚ್ ಲಿಬರೇಷನ್ ಆರ್ಮಿ ನೌಷ್ಕಿಯಾ ಜಿಲ್ಲಾಧಿಕಾರಿ ಮೊಹಮ್ಮದ್ ಹುಸೇನ್ ಹಜಾರಾ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮರಿಯಾ ಶಾಮು ಅವರನ್ನ ಅರೆಸ್ಟ್ ಮಾಡಿ ಆ ನಂತರ ಮಾನವೀಯ ಹಿನ್ನೆಲೆಯಲ್ಲಿ ಬಿಡುಗಡೆಗೊಳಿಸಿರುವುದಾಗಿ ಆ ಪ್ರೆಸ್ ನೋಟ್ ಅಲ್ಲಿ ತಿಳಿಸಿದೆ. ಹಾಗೆ ನಾವು ಪೊಲೀಸರು ಹಾಗೂ ಸರ್ಕಾರಿ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡ್ಕೋತಾ ಇಲ್ಲ. ನಮ್ಮ ವಿರುದ್ಧ ಯಾರು ನಿಂತ್ಕೋತಾರೆ, ಯಾರು ಆಕ್ರಮಣಕಾರಿ ಪಾಕಿ ಪಡೆಗಳ ಪರ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥವರನ್ನ ಮಾತ್ರ ನಾವು ಟಾರ್ಗೆಟ್ ಮಾಡ್ಕೋತೀವಿ ಹೊರತು ಸಾಮಾನ್ಯ ಜನರು ನಮ್ಮ ಗುರಿ ಅಲ್ಲ ಅಂತ ಮತ್ತೊಮ್ಮೆ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ. ಹಾಗೆ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿಗಳಾಗ್ತಾ ಇವೆ. ಪೊಲೀಸ್ ಠಾಣೆಗಳನ್ನು ಅವರು ನಾಶ ಮಾಡಿದ್ದಾರೆ. ಮಜಾ ಅಂದ್ರೆ ಅಲ್ಲಿನ ಪ್ರಮುಖ ನಗರಗಳ ಬೀದಿಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಈ ಬಂದೂಕುಧಾರಿ ಪಡೆಗಳ ಜೊತೆ ಅಲ್ಲಿನ ಸ್ಥಳೀಯರು ಸಹಜವಾಗಿ ಬೆರೀತಾ ಇದ್ದಾರೆ, ಫೋಟೋಗಳನ್ನ ತೆಕ್ಕೋತಾ ಇದ್ದಾರೆ. ಇನ್ನು ಕೆಲವರು ಅವರಿಗೆ ಊಟ ಪಾನೀಯಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಅದರ ಅರ್ಥ ಅಲ್ಲಿ ದಾಳಿ ಮಾಡ್ತಾ ಇರೋರನ್ನ ಬಲೂಚಿಸ್ತಾನದ ಜನ ತಮ್ಮವರು, ತಮಗಾಗಿ ಹೋರಾಟ ಮಾಡ್ತಾ ಇರೋರು ಅಂತ ಸ್ವೀಕರಿಸಿ ಆಗಿದೆ. ಬಲೂಚ್ ಪ್ರತ್ಯೇಕತೆಗಾಗಿ ಹೋರಾಡ್ತಾ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಈ ಲಿಬರೇಷನ್ ಆರ್ಮಿಗೆ ಈಗ ಜನಬೆಂಬಲ ಸಿಗ್ತಾ ಇದೆ. ಇದು ಪಾಕಿಸ್ತಾನವನ್ನ ನಿಜಕ್ಕೂ ಹೆದರಿಸ್ತಾ ಇರೋ ವಿಷಯ. ಹೀಗಾಗಿನೇ ಬಲೂಚಿಸ್ತಾನದಲ್ಲಿ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಅಲ್ಲಿಂದ ಯಾವ ಸುದ್ದಿಯೂ ಹೊರಬಾರದ ಹಾಗೆ ಪಾಕಿಸ್ತಾನ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ಒಂದಷ್ಟು ವಿಡಿಯೋಗಳು ಹೊರಗೆ ಬರ್ತಲೇ ಇವೆ. ಅವು ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಜಗತ್ತಿನ ಮುಂದೆ ಇಡ್ತಾ ಇವೆ. ಈ ಮಧ್ಯೆ ಗೆಳೆಯರೆ, ಒಂದು ವಿಡಿಯೋ ಟ್ವಿಟರ್ ಅಲ್ಲಿ ವಿಪರೀತ ಓಡ್ತಾ ಇದೆ. ಆ ವಿಡಿಯೋದಲ್ಲಿರೋದು ಹವಾ ಬಲೂಚ್ ಅನ್ನೋ ಹೆಣ್ಣು ಮಗಳು ಅಂತ ಹೇಳ್ತಾ ಇದ್ದಾರೆ. ತಲೆ ಮೇಲೆ ಒಂದು ಕ್ಯಾಪ್ ಹಾಕೊಂಡು, ಕೈಯಲ್ಲಿ ಬಂದೂಕು, ಬೆನ್ನಿಗೆ ಬ್ಯಾಕ್ ಪ್ಯಾಕ್ ಕಟ್ಕೊಂಡು ಆಕೆ ನಮ್ಮ ಅಕ್ಕಪಕ್ಕದ ಮನೆಗಳ ಅಕ್ಕನೋ ತಂಗಿನೋ ಅನ್ನೋಷ್ಟು ಆಪ್ತೆ ಅನ್ನಿಸ್ತಾಳೆ. ಈ ಹವಾ ಬಲಿದಾನ ಮಾಡೋದಕ್ಕೆ 12 ಗಂಟೆಗಳ ಮೊದಲು ಈ ವಿಡಿಯೋನ ರೆಕಾರ್ಡ್ ಮಾಡಲಾಗಿದೆ ಅಂತ ಆ ಪೋಸ್ಟ್ ಹೇಳ್ತಾ ಇದೆ. ಅದರಲ್ಲಿ ತನ್ನ ಸಹವರ್ತಿ ಹೋರಾಟಗಾರನೊಬ್ಬನ ಜೊತೆ ನಗುತ್ತಾ ಆಕೆ ಖುಷಿಯಾಗಿ ಮಾತಾಡ್ತಾ ಇದ್ದಾಳೆ. ಅದರ ಮರುಕ್ಷಣವೇ ಹೆಗಲಿಗೆ ಬಂದೂಕೇರಿಸ್ಕೋತಾಳೆ. ತನ್ನ ಶತ್ರುಗಳು ಅಂದರೆ ಪಾಕಿಸ್ತಾನದ ಸೈನಿಕರ ವಿರುದ್ಧ ಗುಂಡಿನ ದಾಳಿಯನ್ನು ಮಾಡ್ತಾಳೆ. ನಾವು ಶತ್ರುಗಳಿಗಾಗಿ ಕಾಯ್ತಾ ಇದ್ದೀವಿ, ನಮ್ಮ ಬಂದೂಕಿನ ರೇಂಜ್ ಒಳಗೆ ಅವರು ಬರ್ತಾ ಇಲ್ಲ, ಹೇಡಿಗಳು ಹೆದರ್ತಾ ಇದ್ದಾರೆ ಅಂತ ಆಕೆ ಹೇಳ್ತಾಳೆ. ಹೀಗೆ ಹೋರಾಟ ಮಾಡ್ತಾ ಮಾಡ್ತಲೇ ಹವಾ ಹುತಾತ್ಮಳಾಗಿದ್ದಾಳೆ. ಆಕೆಯ ತಂದೆ
2021 ಹೋರಾಟದಲ್ಲಿ ಪಾಕಿಸ್ತಾನಿ ಸೈನ್ಯದ ಜೊತೆ ಕಾದಾಡ್ತಾ ಸಾವಿಗೀಡಾದ ಅಂತ ಕೂಡ ಹೇಳ್ತಾರೆ. ಹಾಗೆ ಆಕೆಯ ಸಹೋದರಿ ಅಂದ್ರೆ ಅಕ್ಕ ಫಿದಾಯಿನ್ ಆಗಿ ಪಾಕಿಸ್ತಾನಿ ಸೇನಾ ಪೋಸ್ಟ್ ಒಂದರ ಮೇಲೆ ದಾಳಿ ಮಾಡಿ ಸೈನಿಕರನ್ನ ಕೊಂದು ತಾನು ಕೂಡ ಸ್ಫೋಟಿಸಿಕೊಂಡ್ಲು ಅಂತ ಹೇಳಲಾಗುತ್ತೆ. ಇನ್ನು ಮತ್ತೊಬ್ಬ ಯುವತಿ 23 ವರ್ಷದ ಆಸಿಫಾ ಮೆಂಗಲ್ ನುಷ್ಕಿಯಲ್ಲಿನ ISI ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿದ್ಲಂತೆ. ಈ ಆಸಿಫಾ ಮಜೀದ್ ಬ್ರಿಗೇಡ್ನ ಅತ್ಯಂತ ಕಿರಿಯ ಮಹಿಳಾ ಕಮಾಂಡರ್ಗಳ ಪೈಕಿ ಒಬ್ಬರು. ನುಷ್ಕಿಯಲ್ಲಿ BLA ಪಡೆಗಳು ಏಕಕಾಲಕ್ಕೆ ಹಲವಾರು ಕಡೆಗಳಲ್ಲಿ ದಾಳಿ ಮಾಡಿವೆ. ಒಂದು ಪಡೆ ಅಲ್ಲಿನ ಇಂಟೆಲಿಜೆನ್ಸ್ ಕೇಂದ್ರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರೆ, ಮತ್ತೊಂದು ಪಡೆ ಅಲ್ಲಿನ ಪೊಲೀಸ್ ಠಾಣೆಗಳು ಹಾಗೂ ಇನ್ನಿತರ ಸರ್ಕಾರಿ ಕಚೇರಿಗಳನ್ನು ಗುರಿ ಮಾಡಿಕೊಂಡು ದಾಳಿ ಮಾಡಿದೆ. ಇನ್ನೂ ಒಂದು ಪಡೆ ಅಲ್ಲಿನ ಫ್ರಂಟಿಯರ್ ಕೋರ್ ಕೇಂದ್ರದ ಮೇಲೆ ದಾಳಿ ಮಾಡಿದೆ. ಮತ್ತೊಂದು ತಂಡ ನುಷ್ಕಿಯ CTD ಅಂದರೆ ಕೌಂಟರ್ ಟೆರರಿಸಂ ಡಿಪಾರ್ಟ್ಮೆಂಟ್ ಕಚೇರಿಯ ಮೇಲೆ ದಾಳಿ ಮಾಡಿದೆ. ಈ ಸಂದರ್ಭದಲ್ಲಿ ಟ್ರಕ್ ಒಂದರಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಆಸಿಫಾ ಫ್ರಾಂಟಿಯರ್ ಕೋರ್ ಕೇಂದ್ರದ ಮೇಲೆ ಅದನ್ನು ನುಗ್ಗಿಸಿದ್ಲು. ಗೇಟಲ್ಲಿ ನಿಂತಿದ್ದ ಇಬ್ಬರು ಸೆಕ್ಯೂರಿಟಿಗಳ ಪೈಕಿ ಒಬ್ಬನನ್ನ ಗುಂಡಿಟ್ಟು ಕೊಲ್ಲಲಾಯಿತು, ಇನ್ನೊಬ್ಬನನ್ನ ಗಾಯಗೊಳಿಸಲಾಯಿತು. ಆ ಸ್ಫೋಟಕಗಳನ್ನು ತುಂಬಿದ್ದ ಟ್ರಕ್ಕು ಗೇಟ್ ಕ್ರ್ಯಾಶ್ ಮಾಡಿಕೊಂಡು ಒಳಗೆ ನುಗ್ಗಿ ಸೇನಾ ಕೇಂದ್ರ ಕಚೇರಿಯ ಬಳಿ ಸ್ಫೋಟಗೊಳ್ತು. ಆ ಟ್ರಕ್ನ ಹಿಂದೆ ಬಲೂಚ್ ಲಿಬರೇಷನ್ ಆರ್ಮಿ ಒಳಗೆ ನುಗ್ಗಿ ಬಂತು ಮತ್ತು ಕಣ್ಣಿಗೆ ಕಾಣಿಸಿದ ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಹಾಕ್ತು ಅಂತ ಒಂದಷ್ಟು ಎಕ್ಸ್ ಪೋಸ್ಟುಗಳು ಬರಿತಾ ಇವೆ. ಮತ್ತೆ ಕೆಲ ಪೋಸ್ಟುಗಳಲ್ಲಿ ಈಕೆ ISI ಕೇಂದ್ರ ಕಚೇರಿಯ ಮೇಲೆ ಸ್ಫೋಟಕ ತುಂಬಿದ್ದ ಟ್ರಕ್ ಅನ್ನು ನುಗ್ಗಿಸಿದ್ಲು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಫೋಟಗೊಂಡಿದ್ದು ಫ್ರಾಂಟಿಯರ್ ಕೋರ್ ಆದರೂ ISI ಕಚೇರಿ ಆದರೂ ಆಸಿಫಾ ಫಿದಾಯಿನ್ ಆಗಿದ್ದಾಳೆ. ತನ್ನ ಶತ್ರುಗಳನ್ನ ಅಂದರೆ ಪಾಕಿಸ್ತಾನಿ ಸೈನಿಕರನ್ನ ಕೊಂದು ತನ್ನ ನೆಲದ ಬಿಡುಗಡೆಗಾಗಿ ಪ್ರಾಣಾರ್ಪಣೆ ಮಾಡಿದ್ದಾಳೆ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ. ಗೆಳೆಯರೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಜೀದ್ ಬ್ರಿಗೇಡಲ್ಲಿ ಮಹಿಳಾ ಫಿದಾಯಿನ್ನುಗಳು ಸಾಕಷ್ಟು ಜನ ಇದ್ದಾರೆ. ಈ ಹಿಂದೆ ಯೂನಿವರ್ಸಿಟಿಯೊಂದರ ಬಾಗಿಲಲ್ಲಿ ಒಂದು ಫಿದಾಯಿನ್ ದಾಳಿ ಆಯಿತು, ನಿಮಗೆ ನೆನಪಿರಬೇಕು. ಅದರಲ್ಲಿ ಚೈನಾದ ಒಂದಷ್ಟು ವಿದ್ಯಾರ್ಥಿಗಳು ಸಾವಿಗೀಡಾದರು. ಅದನ್ನ ಮಾಡಿದ್ದು ಕೂಡ ಮಹಿಳಾ ಫಿದಾಯಿನ್ಗಳೇ. ಇಲ್ಲಿ ಇವರು ಯಾರದ್ದು ಸಾಯುವ ವಯಸ್ಸಲ್ಲ, ಇವರು ಯಾರು ಮತಾಂಧರೂ ಅಲ್ಲ, ಮತದ ಕಟ್ಟುಪಾಡುಗಳಿಗೆ ಒಳಪಟ್ಟವರೂ ಅಲ್ಲ, ಸಾಯುವ ಕ್ಷಣದಲ್ಲಿ ಮತದ ಘೋಷಣೆಗಳು ಕೂಡ ಅವರ ಬಾಯಲ್ಲಿ ಬರುವುದಿಲ್ಲ. ಇದು ಮತಾಂಧ ಪಡೆ ಅಲ್ಲ, ಬದಲಿಗೆ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ತಮ್ಮ ನೆಲಕ್ಕಾಗಿ ಹೋರಾಟ ಮಾಡ್ತಾ ಇರೋ ಪಡೆ ಇದು. ಪಾಕಿಸ್ತಾನದ ಖೈಬರ್ ಭಾಗದಲ್ಲಿ TTP ಅಂತ ಒಂದಿದೆ ನೋಡಿ, ಅದಕ್ಕೆ ಮತದ ಅಮಲಿದೆ. ಅದು ಹುಟ್ಟಿದ್ದು ದಿಯೋಬಂದ್ ಮದರಸಾದ ಅಂಗಳದಿಂದ. ಆದರೆ ಬಲೂಚ್ ಲಿಬರೇಷನ್ ಅನ್ನೋದು ಹಾಗಲ್ಲ. ಅವರಿಗೆ ಇನ್ನೂ ಮೂಲಭೂತವಾದದ ಸೋಂಕು ತಗುಲಿಲ್ಲ. ಅದು ಅಪ್ಪಟ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಪಡೆ. ಅಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ. ವಯಸ್ಸಿನ ಅಂತರ ಇಲ್ಲದೆ 75 ವರ್ಷದ ವೃದ್ಧನಿಂದ ಹಿಡಿದು 20-22 ವರ್ಷದ ಹುಡುಗರವರೆಗೆ ಪ್ರತಿಯೊಬ್ಬರು ಅಲ್ಲಿ ಬಂದೂಕುಗಳನ್ನು ಕೈಗೆ ತಗೊಂಡಿದ್ದಾರೆ. ತಮ್ಮ ನೆಲಕ್ಕೆ ಬಿಡುಗಡೆಯನ್ನು ಕೊಡಿಸೋದಕ್ಕೆ ಪಾಕಿಸ್ತಾನದ ಯೂನಿಫಾರ್ಮ್ಡ್ ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ದಾಳಿಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇವೆ. ಪಾಕಿಸ್ತಾನ ಮುಖ ಉಳಿಸ್ಕೊಳ್ಳೋದಕ್ಕೆ ನಾನಾ ಸುಳ್ಳುಗಳನ್ನು ಹೇಳ್ತಾ ಇದೆ. ಹಾಗೆ ಈಗಾಗಲೇ ಪಾಕಿಸ್ತಾನದ ಸೇನಾ ಪಡೆಗಳು ಬಲೂಚ್ ಹೋರಾಟಗಾರರ ವಿರುದ್ಧ ದಾಳಿಯನ್ನು ಶುರು ಮಾಡಿವೆ. ನಮಗಿಂಥ ದಾಳಿಯ ಬಗ್ಗೆ ಮೊದಲೇ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು. ಹೀಗಾಗಿ ನಾವು ದಾಳಿಗೂ ಒಂದು ದಿನ ಮೊದಲೇ ಬಲೂಚ್ ಹೋರಾಟಗಾರರ ವಿರುದ್ಧ ಕಾರ್ಯಾಚರಣೆಗಳನ್ನು ಶುರು ಮಾಡಿದ್ವಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಸರ್ಫರಾಜ್ ಬುಕ್ತಿ ಹೇಳ್ಕೊಳ್ತಾ ಇದ್ದಾನೆ. ಬಹುಶಃ ಅಲ್ಲಿ ಪಾಕಿಸ್ತಾನದ ಸೇನಾ ಪಡೆಗಳು ಬಲೂಚರ ಮೇಲೆ ದಾಳಿ ಮಾಡಿದ ಕಾರಣಕ್ಕೇ ಅವರಲ್ಲಿ ಪ್ರತೀಕಾರ ಹೇಳೋದಕ್ಕೆ ನಗರಗಳಿಗೆ ನುಗ್ಗಿದ್ರ ಗೊತ್ತಿಲ್ಲ. ಅಂತೂ ಪಾಕಿಸ್ತಾನದ ಬಲಹೀನತೆ ಏನು ಅನ್ನೋದು ಮಾತ್ರ ಅಲ್ಲಿ ಬಹಿರಂಗಗೊಳ್ತಾ ಇದೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಲೂಚ್ ಲಿಬರೇಷನ್ ಪಡೆಗಳ ವಿರುದ್ಧ ಪಾಕಿಸ್ತಾನದ ವಾಯುಪಡೆಗಳನ್ನು ಕಣಕ್ಕಿಳಿಸ್ತಾ ಇದ್ದಾನೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈಗಾಗಲೇ ಬಲೂಚ್ ಪಡೆಗಳು ವಶಕ್ಕೆ ತಗೊಂಡಿರುವ ನಗರಗಳ ಮೇಲೆ ಪಾಕಿಸ್ತಾನ ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ವಾಯುದಾಳಿಯ ಮೂಲಕ ಬಲೂಚ್ ಹೋರಾಟವನ್ನು ನಿಯಂತ್ರಿಸೋದಕ್ಕೆ ಹೋದರೆ ಅಲ್ಲಿ ಸಾರ್ವಜನಿಕರ ಪ್ರಾಣಹಾನಿ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭವಿಸುತ್ತೆ. ಯಾಕೆಂದ್ರೆ ಅಲ್ಲಿಗ ಹೋರಾಟಗಾರರು ಗುಡ್ಡಗಳಲ್ಲಿ, ಗುಹೆಗಳಲ್ಲಿಲ್ಲ, ನಗರಗಳಲ್ಲಿ ಜನರ ನಡುವೆ ಇದ್ದಾರೆ. ಬಾಂಬಿಂಗ್ ಆದರೆ ಜನ ವಸತಿಗಳ ಮೇಲಾಗತ್ತೆ. ಪಾಕಿಸ್ತಾನದ ಸೇನೆ ಮತ್ತೆ ತನ್ನದೇ ಜನರನ್ನ ಕೊಲ್ಲುತ್ತಾ ಹೋಗಬೇಕಾಗತ್ತೆ. ಬಿಡಿ, ಅವರು ಹಾಗೆ ಮಾಡಿದ್ದಕ್ಕೆ ತಾನೇ ಇಲ್ಲಿ ಬಲೂಚ್ ಪ್ರತ್ಯೇಕತಾವಾದ ಶುರುವಾಗಿರೋದು. ಬಲೂಚಿಸ್ತಾನದ ಯುವಕರನ್ನ, ಹೆಣ್ಣು ಮಕ್ಕಳನ್ನ ಹಾಗೆ ಪಾಕಿಸ್ತಾನದ ಸೇನೆ ಹೊತ್ತೊಯ್ದೇ ಇದ್ದಿದ್ರೆ, ಅವರನ್ನ ರಹಸ್ಯವಾಗಿ ಕೊಲ್ಲುವ ಕೆಲಸಕ್ಕೆ ಕೈ ಹಾಕದೇ ಇದ್ದಿದ್ರೆ, ಅಲ್ಲಿ ಮಾನವ ಹಕ್ಕುಗಳನ್ನ ಆಪರಿ ದಮನ ಮಾಡದೆ ಅವರ ಜೊತೆ ಮಾತುಕತೆಗೆ ಕೂತಿದ್ರೆ, ಅವರ ಸಮಸ್ಯೆಗೆ ಕಿವಿ ಕೊಟ್ಟಿದ್ರೆ, ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಒದಗಿಸಿಕೊಡುವ ಬಲೂಚಿಸ್ತಾನವನ್ನು ಕೂಡ ಅಭಿವೃದ್ಧಿಯ ಹಾದಿಯಲ್ಲಿ ಕರ್ಕೊಂಡು ಹೋಗೋ ಮನಸ್ಸು ಮಾಡಿದ್ದಿದ್ರೆ ಇವತ್ತು ಅಲ್ಲಿ ಪ್ರತ್ಯೇಕತಾವಾದ ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಪಾಕಿಸ್ತಾನ ಮಾಡಿದ ನರಮೇಧದ ಫಲಾನೇ ಇದು. ಪಾಕ್ ಸೇನೆಯ ದಾಳಿಗಳನ್ನು ಎದುರಿಸೋದಕ್ಕೆ ಅಲ್ಲಿಗ ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇಲ್ಲದೆ, 75 ವರ್ಷನ 22 ವರ್ಷನ ಅನ್ನೋ ವ್ಯತ್ಯಾಸ ಇಲ್ಲದೆ ಬಲೂಚಿಗರು ಬೀದಿಗೆ ಬಂದಿದ್ದಾರೆ. 2 ವರ್ಷಗಳ ಹಿಂದೆ ಇಸ್ಲಾಮಾಬಾದಲ್ಲಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ,
ಕಣ್ಮರೆಯಾದವರ ಫೋಟೋಗಳನ್ನು ಇಟ್ಟುಕೊಂಡು ಇಲ್ಲಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ಮಹಿಳೆಯರು ಈಗ ಕೈಗಳಿಗೆ ಬಂದೂಕುಗಳನ್ನು ತಗೊಂಡಿದ್ದಾರೆ. ಈ ಹೆಣ್ಣು ಮಕ್ಕಳ ಬಲಿದಾನ ಅಲ್ಲಿ ಮತ್ತಷ್ಟು ಹೆಣ್ಣು ಮಕ್ಕಳನ್ನ, ಯುವಕರನ್ನ ಹೋರಾಟದ ಕಡೆಗೆ ಆಕರ್ಷಿಸೋದು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಸಮುದಾಯದ ಕಣ್ಣು ಕಿವಿಗಳು ಬಲೂಚಿಸ್ತಾನದ ಕಡೆಗೆ ನೆಡೋ ಹಾಗೆ ಮಾಡ್ತಾ ಇವೆ. ಇನ್ನು ಈ ಹೋರಾಟದ ಹಿಂದೆ ಭಾರತ ಇದೆ ಅನ್ನೋ ಯಥಾ ಪ್ರಕಾರದ ಅದೇ ಹಳಸಲು ಆರೋಪಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವ ಭಾರತ, ಬಲೂಚಿಸ್ತಾನದಲ್ಲಿ ನಡೀತಿರೋ ಮಾನವ ಹಕ್ಕುಗಳ ದಮನವನ್ನು ಪಾಕಿಸ್ತಾನ ಮೊದಲು ನಿಲ್ಲಿಸಲಿ, ಅವರ ಸಮಸ್ಯೆಗಳಿಗೆ ಕಿವಿಗೊಡೋ ಕೆಲಸವನ್ನು ಮಾಡಲಿ ಅಂತ ಪಾಕಿಸ್ತಾನಕ್ಕೊಂದು ಕಿವಿ ಮಾತನ್ನು ಹೇಳಿದೆ. ಗೆಳೆಯರೆ, ಇಲ್ಲಿ ಭಾರತ ಬಲೂಚಿಗರ ಸಹಾಯಕ್ಕೆ ನಿಲ್ಲಬೇಕಾದ ಸಂದರ್ಭ ಇದು. ಸೇನೆಯನ್ನ ಕಳುಹಿಸದೇ ಇದ್ರೂ ಪರವಾಗಿಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬಲೂಚ್ ಹೋರಾಟಕ್ಕೆ ಬಲ ಸಿಗೋ ವ್ಯವಸ್ಥೆಗಳನ್ನು ಭಾರತ ಮಾಡಬೇಕು. ಬಲೂಚ್ ಪ್ರತ್ಯೇಕಗೊಂಡ್ರೆ ಪಾಕಿಸ್ತಾನದ ಒಂದು ದೊಡ್ಡ ಆದಾಯದ ಮೂಲ ಕೈತಪ್ಪಿ ಹೋಗುತ್ತೆ. ಬಲೂಚ್ ಪ್ರತ್ಯೇಕಗೊಂಡ್ರೆ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಚೈನಾಗೂ ಒಂದು ಒದೆ ಬೀಳುತ್ತೆ. ಯಾಕೆಂದ್ರೆ ಅವರ $60 ಬಿಲಿಯನ್ ಹೂಡಿಕೆಗಳಿಲ್ಲಿವೆ. ಭಾರತ ಈಗ ಮಾನವ ಹಕ್ಕುಗಳನ್ನು ಕಾಪಾಡೋದಕ್ಕೆ ಮುಂದಾಗಬೇಕು. ಬಲೂಚ್ ಜನರ ಮೇಲೆ ನಡೀತಿರೋ ದೌರ್ಜನ್ಯಗಳ ವಿರುದ್ಧ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತಾಡೋ ಮೂಲಕ ಬಲೂಚ್ ಹೋರಾಟಕ್ಕೆ ಭಾರತ ದನಿಯಾಗಬೇಕು. ಇದು ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಆಗ್ತಾ ಇರೋ ಹೋರಾಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.